Hi everyone, welcome back to Kruti's YouTube channel. And ಇವತ್ತು ಬೆಳಗ್ಗೆ ವಾಕ್ ಎಲ್ಲ ಮುಗಿಸ್ಕೊಂಬಂದು ಲೈಟಾಗಿ ಇವತ್ತು ಪುಳಿಯೋಗರೆ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಪುಳಿಯೋಗರೆ ಮಾಡಿಟ್ಬಿಟ್ಟು ನಾನು ಮಗುಗೊಂಚೂರು ಸರಿ ಮಾಡಿ ತಿನ್ನಿಸಿ ಸ್ನಾನಕ್ಕೆ ಹೋದೆ. ಚಾರ್ವಿನೂ ಪುಳಿಯೋಗರೆನೇ ತಿನ್ಕೊಂಡ್ಲು. ಅವಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೆ ಅವಳಿಗೆ ಆ್ಯಂಡ್ ಇವತ್ತು ಏಕಾದಶಿ ಇತ್ತು, ಹಂಗಾಗಿ ಬೆಳಗ್ಗೆ ಸ್ನಾನ ಮುಗಿಸಿ ನಾನೊಂದು ಸ್ವಲ್ಪ ಶೇಕ್ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು. ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಕೂಡ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೆ, ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಇತ್ತು ಆ್ಯಂಡ್ ಸ್ವಲ್ಪ ಲೂಸ್ ಇತ್ತು. ಆ್ಯಂಡ್ ಪರವಾಗಿಲ್ಲ, ಫೈನ್. ತುಂಬ ಟೈಟಾಗಿದ್ದರೂ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಮನೇಲಿ ಅಲ್ವಾ ಓಕೆ ಅಂತ ಹೇಳ್ಬಿಟ್ಟು ಡೀಸೆಂಟಾಗಿ ಚೂಡಿದಾರ್ ಹಾಕ್ಕೊಂಡಿದ್ದೆ. ಆ್ಯಂಡ್ ವ್ಲಾಗ್ ಮಾಡ್ತಿದ್ರೆ ನೋಡಿ, ಪಕ್ಕದ ಮನೆ ಆಂಟಿ ಮೇಲೆ ಬಟ್ಟೆ ತೆಗಿಯಕ್ಕೆ ಹೋಗ್ಬಿಟ್ಟು ನಾನು ವ್ಲಾಗ್ ಮಾಡ್ತಿದ್ರೆ ಹಿಂಗೆ ನೋಡ್ತಿದ್ರು. ನಾನು ಸುಮ್ಮನೆ ತೆಪ್ಪಗಾಗ್ಬಿಟ್ಟೆ. ಕೂಚೋಗ್ಲಿ, ಹೋಗೋಣ, ಕೂಚೋ. ಏನಾಗಿಲ್ಲ ಬಿಡು, ಮಾತಾಡ್ಬಾ. ಈಗ ನಮ್ಮ ಚಾರು ಮಾತಾಡ್ತಾಳೆ. ಹೆಂಗೆ ಮಾತಾಡ್ತಾಳೆ ನೋಡೋಣ. ಮಾತಾಡಮ್ಮ, ಹೇಳು. ಹಿಂಗೆ ಇಟ್ಕೊ, ಕ್ಲೀನಾಗಿ ಮೈಕ್ ಇಟ್ಕೊ, ಮಾತಾಡು. ಹಾಯ್ ಹಾಂ, ಮಾತಾಡು. ಕೊಟ್ಟು ಬಿಡಿಲ್ಲ ಅಂದರೆ ಮಾತಾಡೋದಕ್ಕೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಿ ಯೂಟ್ಯೂಬ್ ಚಾನಲ್. ಕ್ಲೀನಾಗಿ ಇಟ್ಕೊ ಮೈಕ್. ಮಮ್ಮಿ ಚಾನಲ್ಗೆ ಲೈಕ್ ಮಾಡಿ, ಮಾತಾಡು. ಮಮ್ಮಿ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮಲ್ಕೊಂಡ್ಲ ಅಜ್ಜಿ? ಮೈ ಗಾಡ್, ರೆಡಿ ನನ್ನ ದಿವಸ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ದೇವರ ಐಟಮನ್ನೆಲ್ಲ ಉಜ್ಕೊಳ್ಳೋಣ ಅಂತ ಸಿಂಕ್ ಹತ್ರ ಬಂದಿದ್ದೀನಿ. ಮೊದಲಿಗೆ ನಾನು ಸಿಂಕನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಸಿಂಕನ್ನು ಕ್ಲೀನ್ ಮಾಡಿ ಏನಕ್ಕೂ ಬಳಸದೇ ಇರೋ ಅಂಥ ಹಿತ್ತಾಳೆ ತಟ್ಟೆಯನ್ನು ನಾನು ಸಿಂಕ್ ಒಳಗಡೆ ಇಡ್ತಿದ್ದೀನಿ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಸಿಂಕ್ ಹತ್ರ ತೊಳಿಬಾರ್ದು ಅಂತ. ಖಂಡಿತ ತೊಳಿಬಾರ್ದು, ಬಟ್ ನಾವು ಸಿಟಿಯಲ್ಲಿರೋದ್ರಿಂದ ನಮಗೆಲ್ಲಿ ಆಚೆ ಜಾಗ ಇರೋದಿಲ್ಲ ಆ್ಯಂಡ್ ವಾಶ್ರೂಮಲ್ಲೆಲ್ಲ ತೊಳೆಯೋದಕ್ಕೆ ಕಂಫರ್ಟೇಬಲ್ ಇರೋದಿಲ್ಲ. ಸೊ ಹಂಗಾಗಿ ನೀನು ಸಿಂಕ್ ಒಳಗಡೆ ಡೈರೆಕ್ಟಾಗಿ ದೇವರ ಐಟಮ್ ಹಿಡ್ದಿರ ಒಂದು ತಟ್ಟೆ ಇಟ್ಟು ತಟ್ಟೆಯ ಮೇಲೆ ಎಲ್ಲ
ಹಿಡ್ದಿದ್ದೀನಿ. ಹಿಂದಿನ ದಿನಾನೇ ನಾನು ಪೂಜೆಗೆ ಬೇಕಾಗಿರೋ ಐಟಮನ್ನೆಲ್ಲ ಕೆಲವೊಂದು ಆರ್ಡರ್ ಮಾಡ್ಕೊಂಡಿದ್ದೆ. ಕೆಲವೊಂದು ಹೂವು, ಕಳಶದ ಎಲೆ, ತುಳಸಿನ ಎಲ್ಲ ವಾಕಿಂಗಿಂದ ಬರ್ತಾ ತೊಗೊಂಡು ಬಂದೆ, ಏಕಾದಶಿ ಇದೆ ಅಂತ. ಆ್ಯಂಡ್ ವೆಲ್ಕಮ್, ಒಂದು ಸೆಕೆಂಡ್ ವೆಲ್ಕಮ್. ಈಗ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತು, ಹಂಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಯಾವ್ಯಾವ ಥರ ಮಾಡ್ತೀನಿ ಅಂತ ಕೂಡ ನೋಡಿಸ್ತೀನಿ. ಆ್ಯಂಡ್ ನನ್ನ ಹತ್ರ ಕೆಲವೊಂದು ಸಿಲ್ವರ್ ಐಟಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದ್ರ ನೇಮ್ ಬಂದು ಶುದ್ಧಮ್ ಅಂತ, ವಿಮ್ ಬ್ರ್ಯಾಂಡ್ದು. ಈ ಥರ ಬರುತ್ತೆ. ಇದರಲ್ಲಿ ನಾನು ಕ್ಲೀನ್ ಮಾಡ್ತೀನಿ, ನೋಡಿಸ್ತೀನಿ ಹೆಂಗೆ ಆಗುತ್ತೆ ಅಂತ. ಇವಾಗ ಹೆಂಗಿದೆ, ನೆಕ್ಸ್ಟ್ ಉಜ್ಜಿದ ಮೇಲೆ ಹೆಂಗಾಗುತ್ತೆ ಅಂತ. ಆ್ಯಂಡ್ ಒಳಗಡೆನೂ ಎಲ್ಲ ಹಿಂಗಿದೆ, ಬೆಳ್ಳಿ ಚೊಂಬಿದು ನೋಡಿ, ಈ ಥರ ಇದೆ. ಈಗ ಇದು ಅಷ್ಟೇ, ಕ್ಲೀನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ಕೂಡ ನೋಡಿಸ್ತೀನಿ. ಆ್ಯಂಡ್ ಸ್ವಲ್ಪ ಈ ಥರ ಸ್ಪ್ರೇ ಮಾಡಿಕೊಂಡು, ಲಾಕ್ ಆಗಿದೆ ನೋಡಿ, ಇದು ನೋಡಿ, ಈ ಥರ ಇರುತ್ತಲ್ಲ, ಸುಮ್ಮನೆ ಈ ಥರ ಸ್ಪ್ರೇ, ಈ ಥರ ಹಿಂಗೆ ಸ್ಪ್ರೇ ಮಾಡಿಕೊಂಡು ಒಂದು ಸಾಫ್ಟ್ ನಾರು ತೊಗೋಬೇಕಾಗತ್ತೆ. ಬಿಕಾಸ್ ಇದು ಸಿಲ್ವರ್ ಐಟಮ್ ಎಲ್ಲ ಗೆರೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಕ್ಲೀನಾಗೆ ಈ ಥರ ನೋಡಿಸ್ತೀನಿ ಯಾವ ಥರ ಆಗಿರುತ್ತೆ, ಹೆಂಗಿದ್ದಿದ್ದು ಐಟಮ್ ಹೆಂಗಾಗಿರುತ್ತೆ ಅಂತ. ಎಷ್ಟು ಕ್ಲೀನಾಗಿ ಆಗ್ಬಿಡುತ್ತೆ, ಎಲ್ಲಿ ಒಂದು ಮಾರ್ಕ್ ಇರಲ್ಲ. ನೀವು ಈ ಥರ ರಫ್ ಇರುತ್ತಲ್ಲ, ಈ ರಫಲ್ಲಿ ಉಜ್ಜೋ ಅವಶ್ಯಕತೆನೇ ಇರಲ್ಲ. ಇಲ್ಲಿ ಸಾಫ್ಟಾಗಿರೋಂಥ ನಾರಲ್ಲೇ ಈ ಥರ ಸ್ಪ್ರೇನ ಒಂಚೂರು ಸ್ಪ್ರೇ ಮಾಡಿಕೊಂಡು ಸುಮ್ಮನೆ ಒಂದು 2 ಸರಿ ಹಿಂಗಂದು, ಈಗ ಒಳಗಡೆನಷ್ಟು ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ, ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಒಂಚೂರು ಸ್ಪ್ರೇ ಮಾಡಿಕೊಂಡು, ಒಳಗಡೆ ನೀರೆಲ್ಲ ನಿಂತು ಬ್ಲ್ಯಾಕಾಗಿ ಆಗ್ಬಿಟ್ಟಿರುತ್ತೆ. ಸೊ ನೋಡಿಸ್ತೀನಿ ಯಾವ ಥರ ಎಷ್ಟು ಚೆನ್ನಾಗಾಗತ್ತೆ ಅಂತ ಕೂಡ ನೋಡಿಸ್ತೀನಿ ನಿಮಗೆ. ಕೆಲವರು ಪೀತಾಂಬರಿಯಲ್ಲೆಲ್ಲ, ನಾನು ಅಷ್ಟೇ ಫಸ್ಟೆಲ್ಲ ಪೀತಾಂಬರಿನೇ ಯೂಸ್ ಮಾಡ್ತಿದ್ದಿದ್ದು, ನನಗಿದು ಗೊತ್ತಿಲ್ಲದೆ ಇದ್ದಾಗ. ಮತ್ತು ಇದು ತಗೊಂಡ್ಮೇಲೆ ನನಗಿದು ಎಲ್ಲೋ ಯಾವುದೋ ಇದ್ರಲ್ಲಿ ನೋಡಿದ್ದೆ, ಯಾವುದೋ ಇನ್ಸ್ಟಾಗ್ರಾಮಲ್ಲೇ ಅಂತ ಅನಿಸುತ್ತೆ, ಯಾರೋ ಇದ್ದಂಥದ್ದೇ. ನಾನು ನೋಡಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಬೆಳ್ಳಗಾಗಿದೆ ಅಂತ ಕೂಡ ಒಂದ್ಸರಿ ನೋಡಿಸ್ತೀನಿ ನಿಮಗೆ. ಶೋಯೋ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಬಿಫೋರ್ ಆಫ್ಟರ್ ಹೆಂಗಿದೆ ನೋಡಿ, ಅಷ್ಟು ಶೈನ್ ಆಗಿಬಿಟ್ಟಿದೆ ಅಲ್ವಾ, ಅಷ್ಟು ಬೆಳಗಾಗುತ್ತೆ. ನೋಡಿ ಒಳಗಡೆನೂ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಇನ್ನೊಂದು 10% ಇದೆ, ಇನ್ನೊಂದು ಸರಿ ಒಜ್ಜಿದ್ರೆ ಕ್ಲಿಯರ್. ಒಳಗಡೆ ಒಂದು ಸ್ವಲ್ಪ ಉಜ್ಜ ಕಂಫರ್ಟಬಲ್ ಇರಲ್ವಲ್ಲ, ಸೊ ಹಂಗಾಗಿ ಅಷ್ಟು ಚೆನ್ನಾಗಾಗ್ಬಿಟ್ಟಿದೆ ನೋಡಿ. ಒಂದು ಪ್ಲೇಟ್, ನಾನು ದೇವ್ರ ಮನೆಗೆ ಅಂತಲೇ ಒಂದು 2 ಪ್ಲೇಟ್ ಇಟ್ಟು ಬಿಟ್ಬಿಡ್ತೀನಿ. ಅಂದರೆ ನನ್ನ ಹತ್ರ ಕಾಪರ್ದು ಒಂದು 2 ಪ್ಲೇಟ್ ಇದೆ, ಕಂಚಿದು ಒಂದು 2 ತಟ್ಟೆ ತೊಗೊಂಡಿದ್ದೀನಿ. ನಾವು ಬೇರೆ ಬಂದಮೇಲೆ ನಾನು ಒಂದು 2 ತಟ್ಟೆ ತೊಗೊಂಡೆ, ಇಲ್ವಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದು ಈ ಥರದ್ದು ಒಂದು 2 ತಟ್ಟೆ ಇದೆ ನನ್ನ ಹತ್ರ. ಇದು ಚಿಕ್ಕದು, ಇನ್ನೊಂದು ಅಲ್ಲಿ ಸಿಂಕಲ್ಲಿ ಇಟ್ಕೊಂಡಿದ್ದೀನಿ ದೇವ್ರ ಐಟಮ್ ಎಲ್ಲ ಇಟ್ಕೊಳ್ಳೋಕ್ಕೆ. ನೋಡಿ ಇಷ್ಟು ಬೆಳ್ಳಗಾಗ್ತದೆ. ಆ್ಯಂಡ್ ಪ್ರತಿಯೊಂದೂ ಅಷ್ಟೇ ಅದೇ ಥರ ಒಂಚೂರು. ನನ್ನ ಪಾಪು ಇಡ್ಲಿ, ಬರ್ತೀನಿ 1 ನಿಮಿಷ. ಎಲ್ಲ ಅದನ್ನು ಅಷ್ಟೇ ಕ್ಲೀನ್ ಮಾಡಿಬಿಟ್ಟು ನಿಮಗೆ ನೋಡಿಸ್ತೀನಿ ಯಾವ ಥರ ಏನಿರುತ್ತೆ ಅಂತ. ಇದು ಅಷ್ಟೇ, ಇವಾಗ ಹಿಂಗಿದೆ, ಓಕೆನಾ? ನೋಡಿ, ಲುಕ್ ಅಟ್ ಮೀ, ಹೆಂಗಿದೆ ಈಗ. ಮತ್ತೆ ನೋಡಿಸ್ತೀನಿ ಹೆಂಗಿರುತ್ತೆ ಹೊಚ್ಚಿದ ಮೇಲೆ ಅಂತ. ಎಷ್ಟು ಬೆಳ್ಳಗಾಗುತ್ತೆ ಗೊತ್ತಾ. ನನಗಿದೊಂಥರ ಸಿಲ್ವರ್ ಐಟಮ್ ಕ್ಲೀನ್ ಮಾಡೋದಕ್ಕೆ ಬೆಸ್ಟ್ ಚಾಯ್ಸ್ ಅಂತ ಅನಿಸುತ್ತೆ. ಅಷ್ಟಿಷ್ಟ ಆಯಿತು ನನಗೆ ಈ ಪ್ರಾಡಕ್ಟ್. ಪ್ರೈಸು ಕೂಡ ಅಂಥ ಜಾಸ್ತಿ ಇಲ್ಲ. ಓಕೆ, ನಮಗೇನು ಬೇಕಾಗಿರೋದು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಸಿಲ್ವರ್ ಐಟಮು. ಕ್ಲೀನಾಗಿ ಇಟ್ಕೊಬೇಕಲ್ವ, ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಇಷ್ಟು ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ. ಎಷ್ಟು ಪ್ರೈಸ್ ಬಂದು ಇದು
349 ರುಪೀಸ್. 349 ರುಪೀಸ್. ಏನಾಗತ್ತೆ ಗೊತ್ತಾ, ಮೇನ್ ನನಗೆ ಇದು ಲಕ್ಷ್ಮಿ ಮುಖವಾಡಾಗೆ ಕ್ಲೀನ್ ಮಾಡ್ಕೊಳಕ್ಕೆ ಬೇಕು. ಯಾಕೆ ಅಂತಂದರೆ ಇದು ಡಿಸೈನ್ ಇರೋದ್ರಿಂದ ಇದೆಲ್ಲ ನೋಡಿ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ನಾರ್ಮಲಾಗೆ ಏನಾದರೂ ಪೀತಾಂಬರಿಯಲ್ಲಿ ಹುಣ್ಸೆಹಣ್ಣಲ್ಲಿ ಉಜ್ಜಿದಾಗ ಒಳಗಡೆ ಇರೋಂಥ ಬ್ಲ್ಯಾಕ್ನೆಸ್ ಎಲ್ಲ ಹೋಗೋದಿಲ್ಲ. ಸೊ ಈ ಸ್ಪ್ರೇ ಮಾಡಿ ಉಜ್ಜಿದಾಗ ಕ್ಲೀನಾಗಿ ಹೋಗುತ್ತೆ. ನೋಡಿಸ್ತೀನಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಗೋಗಿದೆ. ಆ್ಯಂಡ್ ನನಗೆ ಒಂದು ಪ್ರೌಡ್ ಇದೆ, ನನ್ನ ಹತ್ರ ಇರೋಂಥ ಸಿಲ್ವರ್ ಐಟಮ್, ನನ್ನ ಹತ್ರ ಕಮ್ಮಿನೇ ಸಿಲ್ವರ್ ಐಟಮ್ ಇರೋದು. ಅದು ನಾನು ಕೂಡಿಟ್ಕೊಂಡು ನಾನು ಚೀಟಿಗಳು ಕಟ್ಕೊಂಡು ತೊಗೊಂಡ್ರೋ ಅಂಥ ಐಟಮ್. ಅದು ನನಗೊಂಥರ ಖುಷಿ ತೃಪ್ತಿ ಇದೆ. ಒಂದೊಂದು ಸರಿ ಬೇಜಾರಾಗತ್ತೆ, ಎಷ್ಟಕ್ಕೆ ಬದುಕಿದ್ರು ಕೊಡಲಿಲ್ವಲ್ಲಪ್ಪ, ಯಾರು ಕೊಡಿಸ್ಲಿಲ್ವಲ್ಲಪ್ಪ ಅಂತ. ಬಟ್ ಅವೆಲ್ಲ ಬಿಟ್ಟರೆ ಸೆಕೆಂಡ್ರಿ, ಏನೂ ಶಾಶ್ವತ ಅಲ್ವಾ. ಸೊ ನಾವು ದುಡ್ದು ತೊಗೊಂಡಿರೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂತ ಅನಿಸುತ್ತೆ. ಆ್ಯಂಡ್ ನಂಗೆ ನಮ್ಮಪ್ಪ ಅವಾಗ ದುಡ್ಡೆಲ್ಲ ಕೊಡ್ತಾರೆ. ನನಗೆ ಯಾರನ್ನ ದುಡ್ಡು ಕೊಡ್ತಾರೆ ಅಂದರೆ ನಮ್ಮಪ್ಪ ಒಬ್ಬರೇ. ಇವಾಗ ನಾನು ನಮ್ಮ ಹಸ್ಬೆಂಡ್ ಅವ್ರ ದುಡ್ಡು ಅವ್ರದ್ದು ಅಂತಲ್ಲ, ನಂದು ಅಂತಲ್ಲ, ಅವ್ರದ್ದು ನಂದೇ, ನಂದು ಅವ್ರದ್ದೇ. ಬಟ್ ಅವಾಗ ನಮ್ಮಪ್ಪ ನನಗೆ ನಾನು ಅಮೌಂಟೆಲ್ಲ ಸೇವಿಂಗ್ಸ್ ಮಾಡಿ ಚೀಟಿಗಳೆಲ್ಲ ಕಟ್ಕೊತಿದ್ದೆ ಅಂತಂದರೆ ಅದಕ್ಕೆ ಮೇನ್ ಕಾರಣವೇ ನಮ್ಮಪ್ಪ ಅವಾಗ ದುಡ್ಡು ಕೊಡ್ತಿದ್ರು. ನಂಗೆ ಮದುವೆ ಆದಮೇಲೆ ನಾನು ಯಾವಾಗ ಹೋದ್ರೂ ಅಷ್ಟೇ 1000 2000 ಹಂಗೆ ಕೊಡೋರು. ಸೊ ನಾನು ಅದನ್ನೇನು ಮಾಡ್ತಿದ್ದೆ, ಅವಾಗೆಲ್ಲ ಖರ್ಚು ಮಾಡ್ತಿರ್ಲಿಲ್ಲ, ಏನು ತೊಗೊತಾ ಇರಲಿಲ್ಲ ನಾನು. ಹಂಗಾಗಿ ಅವಾಗೆಲ್ಲ ಚೀಟಿಗಳು ಕಟ್ಕೊತಿದ್ದೆ. ಚೀಟಿಗಳು ಕಟ್ಕೊಂಡು ಈ ಚೊಂಬಾಗಿರ್ಬೋದು, ಈ ಮುಖವಾಡ, ಒಂದು 3 ಥರದ್ದು ಕುಂಕುಮಭರಣಿ ಸೆಟ್ಟು, ಒಂದು ಸಿಂಪಲ್ದು, ಒಂದು ಗ್ರ್ಯಾಂಡ್ದು, 3 ಸೆಟ್ಸ್ ಇದೆ ಕುಂಕುಮಭರಣಿ ನನ್ನ ಹತ್ರ. 2 ಯೂಸ್ ಮಾಡ್ತಿದ್ದೀನಿ, 1 ಎತ್ತಿಟ್ಟಿದ್ದೀನಿ. ಯಾರಾದರೂ ಬಂದಾಗೆ ನನ್ನ ಫಂಕ್ಷನ್ಸ್ಗೆ ಯೂಸ್ ಮಾಡೋಣ ಅಂತ ಒಂದು ಸ್ವಲ್ಪ ಡಿಸೈನ್ ಒಂದು ಸ್ವಲ್ಪ ದೊಡ್ಡದಾಗಿರೋದನ್ನು ಎತ್ತಿಟ್ಟಿದ್ದೀನಿ. 2 ಈಗ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕ್ಲೀನಾಗಿ ಅದರಲ್ಲಿರೋ ಹೋಗಬೇಕು ಅಂದರೆ ಕ್ಲೀನಾಗಿ ಸ್ಪ್ರೇ ಮಾಡ್ತಿದ್ದೀನಿ, ಆಗ ಕ್ಲೀನಾಗಿ ಹೋಗುತ್ತೆ. ಏನು ಅಂತಂದರೆ ಜಾಸ್ತಿ ಡಿಸೈನ್ ಇರಬಾರ್ದು. ಆ್ಯಂಡ್ ಶೋ ಯು ಹೆಂಗಿದೆ ಅಂತ. ಈಗ ನಾನು ಈ ಮನೆಗೆ ಬಂದಮೇಲೆ ನನಗೆ ಲಕ್ಷ್ಮಿ ಮುಖವಾಡ ಎಲ್ಲ ಇರಲಿಲ್ಲ. ಎಲ್ಲ ಇಡ್ತಾರೆ, ನಮ್ಮ ಮನೇಲಿಲ್ಲ ಅಂತ ನಂಗೆ ಬೇಜಾರಿರ್ತದೆ. ಮತ್ತೆ ತಗೊಂಡೇ ಇಲ್ಲ. ನೋಡಿ ಎಷ್ಟು ಬೆಳ್ಳಗಾಗಿದೆ ನೋಡಿ ಅಲ್ವಾ. ತುಂಬ 1 ಸೆಕೆಂಡ್. ಆ್ಯಂಡ್ ನಾನು ಫಸ್ಟ್ ತೊಗೊಂಡಿರೋ ಅಂಥದ್ದು ಸಿಲ್ವರ್ ಐಟಮ್ ಏನೇನು ಪರ್ಚೇಸ್ ಮಾಡಿದೆ ಅಂದರೆ, ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದೆ ಗೋಲ್ಡ್ಗಿಂತೂ ನಾನು ಫಸ್ಟ್ ಇನ್ವೆಸ್ಟ್ ಮಾಡಿದ್ದ ಪ್ರಾಡಕ್ಟ್ಸ್ ಅಂತಂದರೆ ಸಿಲ್ವರ್ ಐಟಮ್. ಅದು ಪೂಜೆ ಐಟಮ್ಗೆ ನನಗೆ ತುಂಬ ಆಸೆ ಇತ್ತು, ನಾನು ಎಲ್ಲ ಪೂಜೆ ಐಟಮ್ ಸಿಲ್ವರ್ ತೊಗೊಬೇಕು ಅಂತ. ಸೊ ಒಂದಿನ ನಮ್ಮಮ್ಮ ಏನಕ್ಕೆ ಏನಾರ ಒಡವೆ ಮಾಡಿಸ್ಕೊ ಅಂದರು. ಬೇಡ, ಫಸ್ಟು ದೇವರು ಚೆನ್ನಾಗಿರಬೇಕು, ದೇವ್ರನ್ನ ಚೆನ್ನಾಗಿಟ್ಟರೆ ಅಲ್ವಾ ಅವ್ರು ನಮ್ಮನ್ನು ಚೆನ್ನಾಗಿ ನೋಡೋದು. ಅದಕ್ಕೆ ನನಗಿನ್ನೂ ಸಿಲ್ವರ್ ಐಟಮ್ ಎಲ್ಲ ಜಾಸ್ತಿ ತೊಗೊಬೇಕು ಅಂತ ಆಸೆ. ಇನ್ನು ಜಾಸ್ತಿ ಅಂತಂದರೆ ನನಗೆ ಮೇಯ್ನಾಗಿ ಒಂದು ತಾಳಿ ತೊಗೊಬೇಕು ಲಕ್ಷ್ಮಿ ಮುಖವಾಡಕ್ಕೆ. ಇವಾಗ ನಾವು ಅರ್ಶಿನ ಕೊಂಬು ಕಟ್ತೀವಿ, ಬಟ್ ನನಗೆ ತಾಳಿ ಹಾಕಬೇಕು ಅಂತ ತುಂಬ ಆಸೆ ಇದೆ. ಹಾಕ್ಬೋದು, ಬಟ್ ಇದೇ ಶ್ರೇಷ್ಠ, ಅರ್ಶಿನ ಕೊಂಬೆನೇ ತುಂಬ ಶ್ರೇಷ್ಠ. ಬಟ್ ಹಂಗೆ ಆಸೆ ಇದೆ, ತೊಗೊಬೇಕು, ತಾಳಿ ಹಾಕಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ, ಅದು ಒಂದು ದಿವಸ ಬರುತ್ತೆ. ಇದೊಂದು ಪುಟಾಣಿ ಪ್ಲೇಟ್ ಕಳಶದ ಕೆಳಗಡೆ ಇಡ್ತೀನಿ. ಆ್ಯಂಡ್ ದೀಪ ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಬೇಕು. ನೋಡೋಣ ಯಾವಾಗ ಕಾಲ ಬರುತ್ತೆ ಅಂತ. ಇವಾಗ ಚಿಕ್ಕ ಸೈಜ್ ಒಂದು 2 ಇದ್ದಾವೆ, 2 ಚಿಕ್ಕವೇನೆ, ಪುಟ್ಟಗಿದ್ದಾವೆ, ಜಾಸ್ತಿ ದೊಡ್ಡಗಿಲ್ಲ. ನೋಡಿ ಇಷ್ಟು ಚಿಕ್ಕದಾಗಿದೆ ಇದು. ಸ್ವಲ್ಪ ದೊಡ್ಡದಾಗಿರಬೇಕು, ಎಣ್ಣೆ ಜಾಸ್ತಿ ಹಿಡಿಯೋ ಥರ ಇರಬೇಕು ಅಂತ ಆಸೆ. ನೋಡೋಣ
ಯಾವಾಗ ಯಾವಾಗ ಕಾಲ ಬರುತ್ತೋ ಅವಾಗ ತಗೊಳ್ಳೋಣ ನಿಧಾನಕ್ಕೆ ಒಂದೊಂದೇ. ಸರಿ, ನನ್ನ ಹತ್ರ ಎಲ್ಲ ಎಲ್ಲ ಬೆಳ್ಳಿ ಐಟಮ್ ಇಟ್ಕೊಂಡು ಒಂದು ಅಷ್ಟೇ 1 kg ಅಷ್ಟಿರುತ್ತೇನೋ ಅಷ್ಟೇ. ಎಲ್ಲ ನಾನು ಒಂದೇ ಸರಿ ತೊಗೊಂಡಿದ್ದು. ಒಂದೇ ಸರಿ ಎಷ್ಟಾಯ್ತು ಅವತ್ತು 75,000 ಆಯಿತು ಬರೀ ಸಿಲ್ವರ್ ಐಟಮ್ಗೆ. ನಾನು ಚೀಟಿ ಕಟ್ಟಿದ್ದ ಒಂದು ಸ್ವಲ್ಪ ಅಮೌಂಟು, 2 ಚೀಟಿ ಕಟ್ಟಿದ್ದೆ. 2 ಚೀಟಿ ಕಟ್ಟಿದ್ದ ಅಮೌಂಟು, ಇನ್ನೊಂದು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ. ನಮ್ಮಪ್ಪ ಹತ್ರ ಸ್ವಲ್ಪ ಇಸ್ಕೊಂಡೆ. ಅದನ್ನೆಲ್ಲ ಸೇರಿ ನಾನು ಎಲ್ಲ ಸಿಲ್ವರ್ ಐಟಮೇ ತೊಗೊಂಡ್ಬಿಟ್ಟೆ. ನನಗೆ ಏನೂ ಕೊಟ್ಟಿರಲಿಲ್ಲ ನಮಗೆ. ಸೊ ಹಂಗಾಗಿ ನಂಗೆ ಸಮಾಧಾನನೇ ಇರಲಿಲ್ಲ. ಅಲ್ಲಿದ್ದಾಗೆಲ್ಲ ಇತ್ತಲ್ವ, ಇವಾಗೇನು ಇಲ್ಲ ಅಂದರೆ ಹೆಂಗೆ ದೇವ್ರ ಮನೆಯಲ್ಲಿ, ನಾನಿರೋಂಥ ಮನೆಯಲ್ಲಿ ದೇವ್ರ ಐಟಮ್ ತುಂಬ ಇಟ್ಕೊಬೇಕು. ಸೊ ಹಂಗಾಗಿ ನಾನು ಒಂದೇ ಸರಿ ದೇವ್ರ ಮನೆ ಐಟಮ್ ಎಲ್ಲ ಒಂದು 75,000 ಸಮಥಿಂಗ್ ಆಗಿತ್ತು ಎಲ್ಲ. ಒಂದು 2 ದೀಪದ ಸೆಟ್ಟು, ಒಂದು 2 ಜೊತೆ ಕುಂಕುಂಬರಣಿಗಳು, ಮತ್ತು ಇನ್ನೇನತ್ತು ಒಂದು ಚಂಬು, ಚಾರುಗೆ ಒಂದು ಬಟ್ಲು, ಸ್ಪೂನು ಎಲ್ಲ ತಗೊಂಡು ಬಂದು. ಆ್ಯಂಡ್ ವೆರಿ ಈಸಿ. ನಾನು ನಿಧಾನಕ್ಕೆ ಉಜ್ಕೊತಿದ್ದೀನಿ, ಬಟ್ ತುಂಬ ಈಸಿ. ಇನ್ನೊಂದು ನನ್ನದು ಒಂದು ಟಿಪ್ ಏನು ಅಂತಂದರೆ, ನಾವು ಸಿಲ್ವರ್ ಐಟಮನ್ನು ಡಿಸೈನ್ ಇರೋವಂಥದ್ದು ತೊಗೋಬಾರ್ದು. ಸುಮ್ಮನೆ ಅಧ್ವಾನ ಆಗಿಬಿಡುತ್ತೆ. ಡಿಸೈನ್ ಇರೋದು ತೊಗೊಂಡ್ರೆ ವೇಸ್ಟ್ ಅಂದರೆ ವೇಸ್ಟು. ಏನಾಗತ್ತೆ, ಅದು ಸರಿಯಾಗಿ ಗಲೀಜೆಲ್ಲ ಕುತ್ಕೊಂಡ್ಬಿಟ್ಟಾಗ ಡಿಸೈನ್ ಒಳಗಡೆ ಹೋಗಿ ಕ್ಲೀನ್ ಆಗೋಲ್ಲ, ಎಷ್ಟೇ ಕ್ಲೀನ್ ಮಾಡಿದ್ರೂ. ಸೊ ಹಂಗಾಗಿ ನಾವು ಡಿಸೈನ್ ಇರೋವಂಥದ್ದು ತೊಗೋಬಾರ್ದು. ಸಿಲ್ವರ್ ಐಟಮ್ ಎಲ್ಲ ಪ್ಲೇನ್ ಆಗಿರೋವಂಥ ಐಟಮ್ ತೊಗೋಬೇಕು. ನನಗೆ ಪರ್ಸ್ನಲಾಗಿ ಅನಿಸಿದ್ದು, ಡಿಸೈನರ್ ಆಗಿರೋದು ತೊಗೊಂಡ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ, ಬೆಳ್ಳಗಾಗೋಗುತ್ತೆ ಉಜ್ಜೋಷ್ಟೊತ್ತಿಗೆ. ಲಾಸ್ಟ್ ಒಂದು 2-3 ಟೈಮ್ಸಿಂದ ನಮ್ಮ ಅಜ್ಜಿನೇ ಉಜ್ಕೊಡ್ತಾಯಿದ್ದಾರೆ. ನಮ್ಮ ಅಜ್ಜಿ ಇದ್ದರೆ ನಮ್ಮ ಅಜ್ಜಿನೇ ಉಜ್ಕೊಟ್ಬಿಡೋದು. ಇವತ್ತು ಮಕ್ಕಳು ನೋಡ್ಕೊಮ್ಮ, ಬೇಗ ನಾನೇ ಉಜ್ಕೊಂಡು ನಾನೇ ಮಾಡ್ಕೊತೀನಿ ಅಂತೇಳಿ ನಮ್ಮ ಅಜ್ಜಿಗೆ ಹೇಳಿ ನಾನೇ ಉಜ್ಕೊತಿದ್ದೀನಿ. ಹಂಗೆ ವ್ಲಾಗ್ ಮಾಡ್ಬೋದಲ್ವಾ ಅಂತ. ನೋಡಿ ಈ ಥರ ಪ್ಲೇನ್ ಆಗಿರಬೇಕು. ಪ್ಲೇನ್ ಆಗಿರೋದು ತೊಗೊಂಡ್ರಾಗ ನಮ್ಮ ಪುಟ್ಟಾಣಿ ನೋಡಿ ಸೌಂಡ್ ಕೇಳಿಸ್ತಾ, ಹಾಗೆ ನಮ್ಮ ಮನೇಲಿ ಕಿರಿಕ್-ರಾಣಿ ನಮ್ಮ ಚಿಕ್ಕ ಪಾಪು. ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಆಗಿದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಉಜ್ಜಿದ್ದೆಲ್ಲ ಆದಮೇಲೆ ನಾನು ಒಂದು ಒಣ ಬಟ್ಟೆ ಎತ್ಕೊಂಡು ಅದರಲ್ಲಿ ಕ್ಲೀನಾಗಿ ಒರೆಸ್ಕೊಳ್ತಿದ್ದೀನಿ. ಆ ಥರ ಒರೆಸ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಜಾಸ್ತಿ ಬೇಕಾಗೋದಿಲ್ಲ, ಕ್ವಿಕ್ಕಾಗೆಲ್ಲ ಮಾಡ್ಬೋದು. ಸೊ ಹಂಗಾಗಿ ಕ್ಲೀನಾಗಿ ಒರೆಸ್ತಿದ್ದೀನಿ. ಎಷ್ಟು ಡಿಫ್ರೆನ್ಸ್ ಗೊತ್ತಾ ಗೈಸ್, ಎಷ್ಟು ಬ್ಲ್ಯಾಕಾಗಿ ಆಗಿಬಿಟ್ಟಿತ್ತು ಚೊಂಬೆಲ್ಲ ಒಳಗಡೆ. ಮುಖವಾಡ ಒಂದು ಸರಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ನಾನು ಬಿಫೋರ್ ಹೆಂಗಿತ್ತು ಅಂತ ಇಮೇಜ್ ಹಾಕ್ತೀನಿ. ಈಗ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಆ್ಯಂಡ್ ಕ್ಲೀನಾಗಿ ಎಲ್ಲದನ್ನು ಒರೆಸ್ಕೊಳ್ತಿದ್ದೀನಿ ನೀರೇನು ಇಲ್ಲದೆ. ಆ್ಯಂಡ್ ಬೆಳಗಿನ ಜಾವ ಬೇಗ ಎದ್ದೆ. ಒಂದು ಸ್ವಲ್ಪ ಬೆಳಕಾಗಕ್ಕೆ ಮುಂಚೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ವಾಕಿಂಗ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 8-8:30 ಆಗಿಬಿಡ್ತು. ಮಕ್ಕಳು ಕೂಡ ಹೆದ್ದೊಳ್ಳೋ ಟೈಮ್ ಆಗಿಬಿಡ್ತು. ಆ್ಯಂಡ್ ಪರವಾಗಿಲ್ಲ, ಪೂಜೆ ಐಟಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದ್ರಿಂದ ವಾಕಿಂಗ್ ಹೋಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಪೂಜೆ ಬೇಗ ಆಗ್ತಿತ್ತು. ಬಟ್ ವಾಕಿಂಗ್ ಹೋಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಪರವಾಗಿಲ್ಲ, ಆದಷ್ಟು ಬೇಗ ಪೂಜೆನ ಮುಗಿಸೋಣ ಅಂತ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಳ್ತಿದ್ದೀನಿ. ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ತುಂಬಾ ಈಸಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ನಾರ್ಮಲಾಗಿ ಪೀತಾಂಬರಿ ಎಲ್ಲ ತೊಗೊಂಡು ನಾರಲ್ಲಿ ಉಜ್ಜೋದ್ರಿಂದ ಸಿಲ್ವರ್ ಐಟಮ್ ಅನ್ನೋದು ಸ್ಕ್ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟು ಕೂಡ ನಮ್ಮ ಐಟಮು ಕೂಡ ತುಂಬಾ ಸೇಫಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹುಣಸೆಹಣ್ಣಿಂದ ಮಾಡಿರೋದ್ರಿಂದ ತುಂಬಾ ಸೇಫ್ ಕೂಡ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಆಗೋಗುತ್ತೆ ನಮ್ಮ ಕೆಲಸ ಅನ್ನೋದು. ಆ್ಯಂಡ್ ಬೇಗ ಕೂಡ ಮಾಡ್ಕೋಬೋದು. ನಾನು ಎಲ್ಲ ಕ್ಲೀನಾಗಿ ಉಜ್ಕೊಂಡು ಈ ತಟ್ಟೆನೂ ಕೂಡ ಕ್ಲೀನ್ ಮಾಡಿಕೊಂಡು
ತಂದಿರೋ ಅಂಥ ಹೂವನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಅವತ್ತಿನ ದಿನ ಏಕಾದಶಿ ಇದ್ದಿದ್ದರಿಂದ ನಾನು ತುಳಸಿ ಎಲೆ ಕೂಡ ತರಿಸಿದ್ದೆ. ಬಿಕಾಸ್ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದಂತೆ ತುಳಸಿ. ಹಂಗಾಗಿ ಕೆಲವೊಂದು ಟೈಮ್ ನಾನು ಸ್ಯಾಟರ್ಡೆ ಹೊತ್ತು ಕೂಡ ತರ್ತೀನಿ. ತುಂಬ ಫ್ರೆಶ್ ಆಗಿತ್ತು, ಹಂಗಾಗಿ ತುಳಸಿ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಎಲ್ಲ ತಂದಿರೋ ಅಂಥ ಹೂವುಗಳು, ತುಳಸಿ, ಕಳಶದೆಲೆ ಎಲ್ಲನೂ ಕ್ಲೀನಾಗಿ ಒಂದ್ಸರಿ ವಾಶ್ ಮಾಡ್ಕೊತಿದ್ದೀನಿ. ಆಚೆಯಿಂದ ದೇವರಿಗೆ ಅಂತ ಹೂವು ತಂದಮೇಲೆ ಮನೆಯಲ್ಲಿ ಒಂದ್ಸರಿ ವಾಶ್ ಮಾಡಿ ದೇವ್ರಿಗೆ ಹಾಕ್ಬೇಕಾಗತ್ತೆ. ಹಂಗೆ ಮಾತ್ರ ಹಾಕ್ಬಾರ್ದು, ಅಟ್ಲೀಸ್ಟ್ ಸ್ವಲ್ಪ ನೀರು ಚಿಮುಕ್ಸಿ ಆದರೂ ದೇವ್ರಿಗೆ ಇಡಬೇಕಾಗತ್ತೆ. ಆ ಥರ ದೊಡ್ಡವ್ರು ಹೇಳ್ತಾರೆ. ಸೊ ಹಂಗಾಗಿ ನಾನು ಒಂದ್ಸರಿ ತಂದಿರೋ ಅಂಥ ಕಳಶದ ಎಲೆ, ತುಳಸಿ ಹಾಗೂ ತಂದಿರೋಂಥ ಹೂವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ನೀರೆಲ್ಲ ಸುರಿದೋಗೋ ಥರ ಸಿಂಕ್ ಹತ್ರನೇ ಇಡ್ತಿದ್ದೀನಿ. ಆ್ಯಂಡ್ ತುಳಸಿ ಎಲೆ ಕೂಡ ತುಂಬಾ ಫ್ರೆಶ್ ಆಗಿತ್ತು, ತುಂಬ ಒಳ್ಳೆಯದು. ವಿಷ್ಣುವಿಗೆ ತುಂಬ ತುಂಬ ಪ್ರಿಯವಾದದ್ದಂತೆ. ಸೊ ಹಂಗಾಗಿ ನಾನು ತುಳಸಿ ಎಲೆ ಕೂಡ ತಂದಿದ್ದೆ. ಕ್ಲೀನಾಗಿ ವಾಶ್ ಮಾಡಿ ನೀರು ಸುರ್ಕೊಳ್ಳೋ ಥರ ನಾನು ಒಂದು ಹತ್ರ ಇಡ್ತಿದ್ದೀನಿ. ನಮ್ಮಲ್ಲಿ ತುಳಸಿ ಇತ್ತು ಅಂತ ಅಂದರೆ ಹಾರ ಕಟ್ಟಿ ದೇವರಿಗೆ, ಮನೆ ಬಾಗಿಲಿಗೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆಯದಂತೆ. ಸೊ ಹಂಗಾಗಿ ನಾನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ. ಆ್ಯಂಡ್ ಹೂವನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಬೆಳಗಿನ ಜಾವ ಹೂವು ಫ್ರೆಶ್ ಆಗೇ ಸಿಗುತ್ತೆ. ಸೊ ಹಂಗೆ ಫ್ರೆಶ್ ಆಗಿ ತಂದು ಆಗಲೇ ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ಬೆಳಗಿನ ಜಾವ ಬೇಗ ಹೋಗಿ ಫ್ರೆಶ್ ಹೂವು, ತುಳಸಿ ಹಾರ ಹಾಗೂ ಕಳಶದ ಎಲೆನ ಎಲ್ಲ ತಂದು ಕ್ಲೀನ್ ಮಾಡ್ಕೊತಿದ್ದೀನಿ. ಆ್ಯಂಡ್ ತುಂಬಾ ಫ್ರೆಶ್ ಆಗಿತ್ತು. ಮಲ್ಲಿಗೆ ಹೂವು ಕೂಡ ತಂದಿದ್ದೆ. ಮೊಳ 20 ರೂಪಾಯಿ ಅಂದರು. ಸೊ ಹಂಗಾಗಿ ಆಯಿತು ಅಂತ ಒಂದು 3 ಮೊಳ ಕೂಡ ತಂದಿದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಸೊ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದೀನಿ. ಆದಷ್ಟು ಬೇಗ ಪೂಜೆ ಮಾಡೋಣ. ಪೂಜೆ ಐಟಮನ್ನ ಕ್ಲೀನ್ ಮಾಡೋದಕ್ಕೆ ನಾನು ಸ್ಪ್ರೇನ ಬಳಸಿದ್ದೆ ಅಲ್ವಾ. ನಿಮ್ಗೆ ಆ ಪ್ರಾಡಕ್ಟ್ ಏನಾದರೂ ಬೇಕು ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಆ ಪ್ರಾಡಕ್ಟ್ ಅಮೆಝಾನ್, ಫ್ಲಿಪ್ಕಾರ್ಟ್, ಬ್ಲಿಂಕಿಟ್ ಈ ಥರ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ನೀವು ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ಪ್ರಾಡಕ್ಟ್ ವಾಸ್ ಅಮೇಝಿಂಗ್ ಅಂತ. ಸಿಲ್ವರ್ ಅಲ್ಲದೆ ಕಾಪರ್, ಬ್ರಾಸ್ ಪ್ರತಿಯೊಂದನ್ನು ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ವೆರಿ ವೆರಿ ಅಮೇಝಿಂಗ್ ಪ್ರಾಡಕ್ಟ್. ನಿಮ್ಗೆ ಏನಾದರೂ ಆ ಪ್ರಾಡಕ್ಟ್ ಬೇಕು ಅನಿಸಿದ್ರೆ, ನಿಮಗೆ ಆನ್ಲೈನಲ್ಲಿ ಸಿಗಲಿಲ್ಲ ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್. ಆಯ್ ಮಾಡ್ತೀನಿ ನೋಡಿ. ನಮ್ಮ ಪುಟಾಣಿ ಬಂದು ನೋಡು, ಮೈಕದ ಆವಾಗಲೇ ಕಿತ್ತಕೊಂಬಿಟ್ಲು. ಪುಟಾಣಿ ಆಯ್ ಮಾಡು, ಆಯ್ ಮಾಡು, ಈ ಕೈಲಿ ಮಾಡು, ಆಯ್ ಮಾಡು, ಮಾಡು, ಆಯ್ ಮಾಡು. ಮುತ್ತ ಕೊಡು, ಮುತ್ತ. ಮುತ್ತ ಕೊಡಲ್ಲ. ಕಟ್ಬಿಟ್ಲೇನೆ ಪೂಜೆ ಮಾಡೋದಕ್ಕೆ. ಮನೇಲಿ ಧೂಪ ಹಾಕೋಕ್ಕೆ ನನಗೆ ಮನೇಲಿ ಧೂಪ ಹಾಕೋದಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಧೂಪ ಕೂಡ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಸರಿ ಬೇರೆ ಬ್ರ್ಯಾಂಡದ್ದು ತರಿಸ್ಕೊಂಡಿದ್ದೀನಿ. ಪೂಲ್ ಲಕ್ಸುರಿ ಇಂಡಿಯನ್ ರೋಸ್ ಅಂತೆ. ಈ ಥರ ಇದೆ, ನೋಡಿಸ್ತೀನಿ. ಈ ಥರ ಇದೆ. ಒಂಥರ ಪ್ಯಾಕೆಟ್ ಬಂದಿದೆ ಫುಲ್ಲು. ಇಷ್ಟು ಬಂದಿದೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಪುಟಾಣಿ ಧೂಪ ಇಡೋಕ್ಕೆ ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ. ಆ್ಯಂಡ್ ಗಮ್ ಅಂತ ಇದೆ, ಗೊತ್ತಾ ಎಷ್ಟು ಗಮ್ ಅಂತಿದೆ. ನಂಗೆ ಮನೇಲಿ ಧೂಪ ಹಾಕಿದಾಗ ಮನೆಯೆಲ್ಲ ಗಮ್ ಅಂತಿದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಅಷ್ಟೇ, ಸಿಕ್ಕಾಪಟ್ಟೆ ಗಮ್ ಅಂತ ಇದೆ. ಆ್ಯಂಡ್ ಇದೇನೋ ಸ್ಲಿಪ್ ಕೊಟ್ಟಿದ್ದಾರೆ. ಅವರ ಅಂಜಲಿ ಅಂತ, ಅಂಜಲಿ ಕಮಲ್, ಐ ಆಮ್ ಪ್ರೌಡ್ ದಟ್. ಆ್ಯಂಡ್ ಚೆನ್ನಾಗಿದೆ. ಇದೊಂದು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನಿದು ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ. ಮನೇಲಿ ಖಾಲಿ ಆಗಿತ್ತು. ಆ್ಯಂಡ್ ಇವತ್ತು ಏನಿದು ಏಕಾದಶಿ ಅಲ್ವಾ, ವಿಷ್ಣುನಿಗೆ ತುಂಬ ಇಷ್ಟ ಅಂತೆ ಈ ಪಚ್ಚ ಕರ್ಪೂರ ಅಂತ ಅಂದರೆ. ಚೆನ್ನಾಗಿದೆ. ನಂಗೆ ಇದೆಲ್ಲ ಬಲ್ಲೆ ಇಷ್ಟ. ಸ್ಮೆಲ್ಲು ಏನಾದರೂ ಅಂದ್ಕೊಳ್ಳಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಬಾಲ್ಸ್ ಈ ಮನೇಲಿತ್ತು, ಫಸ್ಟ್ ಖಾಲಿ ಆಗಿದೆ. ಈ ಥರ ಡಬ್ಬ ತರಿಸ್ಕೊಂಬಿಟ್ಟಿರ್ತೀನಿ ನಾನು. ಅದೇ ಡಬ್ಬದಲ್ಲೇ ಇರುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಂಗಳಾರತಿ ಮಾಡೋಕ್ಕೆ, ನೈವೇದ್ಯಕ್ಕೂ ಕೂಡ ಒಂದು ಚೂರು ಪುಡಿ ಮಾಡಿ ಹಾಕಿದ್ರೆ ತುಂಬ ಒಳ್ಳೆಯದು. ವಿಷ್ಣುನಿಗೆ ತುಂಬ ಇಷ್ಟ ಅಂತೆ. ಸೊ ಹಂಗಾಗಿ ತರಿಸ್ಕೊಂಡಿದ್ದೀನಿ, ಖಾಲಿ ಆಗಿತ್ತು. ಆ್ಯಂಡ್ ಇಲ್ಲಿ ಈ ಕಾಟನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ, ಇಷ್ಟ ಆಯಿತು. ಈ ಸರಿನ ತರಿಸ್ಕೊಂಡು
ಎಷ್ಟು ಸಾಫ್ಟಾಗಿ ಎಷ್ಟು ತೆಳ್ಳಗಿರುತ್ತೆ ಗೊತ್ತಾ. ಇದು ಡಬಲ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ. ಎಣ್ಣೆ ಹಾಕ್ತಾ ಇರಬೇಕು, ಎಣ್ಣೆ ಎಳೆಯುತ್ತೆ. ಒಂಚೂರು ಎಣ್ಣೆ ಹಾಕ್ತಾಯಿದ್ರೆ ಚೆನ್ನಾಗಿ ಉರಿಯುತ್ತೆ. ಆ್ಯಂಡ್ ಕಡ್ಡಿ ಕೂಡ ತರಿಸ್ಕೊಂಡಿದ್ದೀನಿ. ಅದೇ ಪೂಲ್ ಅನ್ನೋ ಬ್ರ್ಯಾಂಡ್ದೇ ಇದು ಕಡ್ಡಿ ಕೂಡ ತರಿಸ್ಕೊಂಡಿದ್ದೀನಿ. ನನಗೇನು ಗೊತ್ತಾ, ಕಡ್ಡಿ ಅನ್ನೋದು ಇದು ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ಅವ್ರದ್ದು ತರಿಸ್ಕೊಂಡಿರೋದು. ಕಡ್ಡಿ ಅನ್ನೋದು ನನಗೆ ಒಂದು ಸ್ವಲ್ಪ ಚಿಕ್ಕದಾಗಿ ತರಿಸ್ಕೊತೀನಿ. ಅಕಸ್ಮಾತ್ ಆ ಫ್ರೇಗ್ರೆನ್ಸ್ ಚೆನ್ನಾಗಿಲ್ಲ ಅಂತ ಅಂದರೆ ನಾನು ಮತ್ತೆ ಅದನ್ನು ವೇಸ್ಟ್ ಆಗಿಬಿಡುತ್ತೆ ಜಾಸ್ತಿ ತರಿಸ್ಕೊಂಡ್ರೆ. ಸೊ ಏನು ಮಾಡ್ತೀನಿ, ಸ್ವಲ್ಪನೇ ತರಿಸ್ಕೊಳ್ತೀನಿ ಚಿಕ್ಕದಾಗೆ. ಆವಾಗ ಚೆನ್ನಾಗಿಲ್ಲ ಅಂದರೆ ಮತ್ತೆ ಬೇರೆ ಚೇಂಜ್ ಮಾಡ್ಬೋದಲ್ವಾ, ಅದಕ್ಕೆ. ಕಡ್ಡಿ ಕೂಡ ಅಷ್ಟೇ, ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಇದು ಕರ್ಪೂರ ಮಾತ್ರ ಏನದು ಧೂಪ ಮಾತ್ರ ಸಿಕ್ಕಾಪಟ್ಟೆ ಸ್ಮೆಲ್ ಚೆನ್ನಾಗಿದೆ. ಇದು ಬೇರೆ. ಆ್ಯಂಡ್ ಎಲ್ಲ ಆಗಿದೆ. ಇವಾಗ ಫೈನಲಾಗಿ ನಾನು ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಂದು ಸಿಗ್ತೀನಿ. ನಮ್ಮ ಪುಟ್ಟ ದೇವರ ಮನೆ, ನಮ್ಮ ಪುಟ್ಟ ಅದೃಷ್ಟ ಲಕ್ಷ್ಮಿ, ಬೆಳಕು ತಂದ ಲಕ್ಷ್ಮಿ,
ಹೇಗಿತ್ತು ನನ್ನ ಪುಟ್ಟ ದೇವರ ಮನೆ ಆ್ಯಂಡ್ ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ, ಎಷ್ಟು ದೊಡ್ಡದಾಗಿದೆ ಅನ್ನೋದೆಲ್ಲ ಮ್ಯಾಟರ್. ಎಷ್ಟು ಚಿಕ್ಕದಾಗಿದ್ರೂ ನಾವು ಎಷ್ಟು ಚೆನ್ನಾಗಿ, ಎಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿರ್ತೀವಿ. ಎಷ್ಟು ಚೆನ್ನಾಗಿ ಕಾಣ್ತಾರೆ ದೇವರು. ಬೆಳಿಗ್ಗೆ ಒಂದು ಸ್ವಲ್ಪ ಗಡಿಬಿಡಿ ಆಗೋಯ್ತು, ಬೆಳಕಾಗೋಕ್ಕೆ ಮುಂಚೆ ಪೂಜೆ ಮಾಡಬೇಕು ಅಂತ. ಬಟ್ ಸಾಯಂಕಾಲ ನೆಮ್ಮದಿಯಿಂದ ಮಾಡಿದೆ. ಆ್ಯಂಡ್ ನೋಡಿ, ಇದು ಮಿಡ್ ನೈಟಲ್ಲಿ ನಾನು ಕ್ಯಾಪ್ಚರ್ ಮಾಡಿದಂಥ ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ನೋಡಿದ್ರೆ ಬೆಳಕು ಬರ್ತಿತ್ತು ದೇವ್ರ ಮನೆ ಕಡೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.